ಹಲೋ ಎವ್ರಿವನ್. ನನಗೆ ವಾಟ್ಸಪ್ ಗ್ರೂಪಿಂದ ಮೆಸೇಜ್ ಬರ್ತಾ ಇತ್ತು, ಯೂಟ್ಯೂಬಿಂದ ಕಮೆಂಟ್ಸ್ ಬರ್ತಾ ಇತ್ತು. ಈ ಟಾಪಿಕ್ ಬಗ್ಗೆ ಹೇಳ್ರಿ, ಮಾತಾಡ್ರಿ ಅಂತ. ಒಬ್ಬ ಸ್ಟೂಡೆಂಟ್ NX ಮತ್ತು ಸಾಲಿಡ್ ವರ್ಕ್ಸ್ನ ಸಾಫ್ಟ್ವೇರ್ನ ಡಿಫ್ರೆನ್ಸ್ ಬಗ್ಗೆ ಕೇಳಿದರೆ ಇದೊಂದು ಒಳ್ಳೆ ಟಾಪಿಕ್ಕು. ಆಲ್ರೆಡಿ ಇದನ್ನೇ 50-60 ಮಕ್ಕಳು ಕೇಳಿದ್ದಾರೆ. ನಾವು ಯಾವ ಕೋರ್ಸ್ನ ಚೂಸ್ ಮಾಡಬೇಕು, ನಾವು ಯಾವ ಕೆರಿಯರ್ನ ಚೂಸ್ ಮಾಡಬೇಕು, ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ನಿಮ್ಗೆ ಇದನ್ನು ಹೇಳಿರೋದಿಲ್ಲ ಅಂತ ಒಳ್ಳೆ ವೇನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಾಲಿಡ್ ವರ್ಕ್ಸ್, UGNX ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸು ಎಲ್ಲದನ್ನು ಸಹ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವು ಇಲ್ಲಿ ಸಾಫ್ಟ್ವೇರ್ನ ಡಿಫ್ರೆನ್ಸ್ ಮಾತ್ರ ಅಲ್ಲ, ಅದರಲ್ಲಿ ಯಾವ್ದು ಮಾಡಬೇಕು, ನಿಮಗೆ ಯಾವ ಕರಿಯರ್ನ ಚೂಸ್ ಮಾಡ್ಕೊಬೇಕು ಅಂತ ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಉದಾಹರಣೆ ಅಂತ ತಗೊಂಡಾಗ, ಒಂದು ಮರ್ಸಿಡೀಸ್ ಕಂಪ್ನಿಯವರು ನಾವು ಎಲ್ಲಿ ಶೋರೂಮ್ನ ಓಪನ್ ಮಾಡಿದ್ರೆ ಎಷ್ಟು ಅವ್ರಿಗೆ ಇನ್ಕಮ್ ಬರುತ್ತೆ ಅಂತ, ಯಾವ ರೀತಿ ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಗುರ್ಗಾನ್ ಆಗಿರ್ಬೋದು, ಈ ಥರ ಚೂಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೋ, ಅದೇ ರೀತಿಯೂ ಸಹ ಇಂಡಸ್ಟ್ರಿಯದಲ್ಲವರು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಸಹ ನಾವು ಸಾಫ್ಟ್ವೇರ್ನ ಕರಿಯರ್ನ ಚೂಸ್ ಮಾಡಬೇಕಾಗುತ್ತೆ. ನೀವು ಸಾಫ್ಟ್ವೇರಲ್ಲಿ ಡಿಫ್ರೆನ್ಸ್ ಅಂತ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಬೇರೆ ಬೇರೆ ಏನೇನೋ ವಿಡಿಯೋ ಸಹ ನಿಮಗೆ ಬರುತ್ತೆ. ಡಿಫ್ರೆಂಟ್ ಕಮೆಂಟ್ಸ್ ಅಂತೆ ಗೂಗಲಲ್ಲಿ ಸಹ ನೀವು ನೋಡ್ಬೋದು. ನಿಮಗೆ ಕನ್ಕ್ಲೂಷನ್ಸ್ ಯಾರು ಸಹ ನಿಮಗೆ ನಾವು ಕೊಡೋದಿಲ್ಲ. ಆದರೆ ನಾವು ನಿಮಗೆ ಕಂಪ್ಲೀಟ್ ಇದ್ರ ಬಗ್ಗೆ ಕನ್ಕ್ಲೂಷನ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅವಾಗ ನಿಮಗೆ ಇದು ಉಪಯೋಗ ಅಂತ ಗೊತ್ತಾಗುತ್ತೆ. ಆಟೋಕ್ಯಾಡ್ನಲ್ಲೂ ಸಹ 3D ಇದೆ, ಆದರೆ ಅದನ್ನು ಯಾರೂ ಸಹ ಯೂಸ್ ಮಾಡೋದಿಲ್ಲ. ಸಣ್ಣ ಪುಟ್ಟ ವರ್ಕ್ ಮಾಡ್ಬೋದು. ಆದರೆ ಸಾಲಿಡ್ ವರ್ಕ್ಸ್ನಲ್ಲಿ ಶೀಟ್ ಮೆಟಲ್ಸ್, ಮೋಲ್ಡ್ ಕವರ್ಸ್ ಎಲ್ಲದೂ ಸಹ ಇರುತ್ತೆ. ನೀವು ಇಂಡಸ್ಟ್ರಿ ಲೆವೆಲ್ಗೆ ಅಂತ ಬಂದಾಗ ಕಾರ್ಡ್ ಡಿಸೈನ್ ಇರುತ್ತೆ, ಹೈ ಲೆವೆಲ್ ಸರ್ಫೇಸಿಂಗ್ ಇರುತ್ತೆ, ಸಿಮ್ಯುಲೇಷನ್ ಕೂಡ ಇರುತ್ತೆ. ಒಂದೊಂದು ಡಿಫ್ರೆಂಟ್ ಆಗಿ ಸಹ ಇರುತ್ತೆ. ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಬ್ಜೆಕ್ಟ್ಸ್ನ ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಸಾಫ್ಟ್ವೇರ್ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಒಬ್ಬ ಫ್ರೆಶರ್ಸ್ ಬರ್ತಾರೆ, 2-3 ವರ್ಷ ಇಂಡಸ್ಟ್ರಿ ವರ್ಕ್ ಮಾಡಿರೋರು ಬರ್ತಾರೆ, ಬಿಗಿನರ್ಸ್ ಸಹ ಬರ್ತಾರೆ. ಬಿಗಿನರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಈ ಸಾಲಿಡ್ ವರ್ಕ್ಸ್ ಮತ್ತು NX ವರ್ಕ್ಸ್ ಸಾಫ್ಟ್ವೇರ್ಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ಒಂದೇ ಕೆಲಸ ಮಾಡೋದು. ಅಂಥದ್ರಲ್ಲಿ ಇದರಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಅಂತ ಏನಿರಲ್ಲ. ಡಿಫ್ರೆನ್ಸ್ ಅಂತ ಬಂದಾಗ ಉದಾಹರಣೆ ತಗೊಂಡ್ರೆ ಸ್ಯಾಮ್ಸಂಗ್ ಮತ್ತು ಐಫೋನ್, ಎರಡು ಫೋನ್ ವರ್ಕ್ ಮಾತ್ರ ಒಂದೇ, ಆದರೆ ಬೇರೆದು ಎರಡೆರಡಕ್ಕೂ ಡಿಫ್ರೆಂಟ್ ಕಮೆಂಟ್ಸ್ ಇರುತ್ತೆ, ಡಿಫ್ರೆಂಟ್ ಕಂಪ್ನಿ ನೇಮ್ ಇರುತ್ತೆ. ಸಾಲಿಡ್ ವರ್ಕು ಅಷ್ಟೇ. ಸಾಲಿಡ್ ವರ್ಕ್ ಬಂದು ಸಾಲಿಡ್ ವರ್ಕ್ಸ್ ಬಂದು ಡೆಸಾಲ್ಟ್ ಸಿಸ್ಟಮ್ ಬ್ರ್ಯಾಂಡು, NX ಬಂದು ಸೈಮನ್ಸ್ ಬ್ರ್ಯಾಂಡು. ಡೆಸಾಲ್ಟ್ ಸಿಸ್ಟಮ್ನವರು ಇಂಡಿಯಾದ ರಫೇಲ್ ಏರ್ಕ್ರಾಫ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೈಮೆನ್ಸ್ನವ್ರು ಬಂದು ಮೈಕ್ರೋಕಾರ್ ಚಿಪ್ಸ್ ಆಗಿರ್ಬೋದು, ಇದೇ ಥರ ಎಲ್ಲ ಥರದ್ದು ಸಹ ನಾವು ಸೈಮೆನ್ಸ್ನ ನೋಡ್ತಾ ಹೋಗ್ಬೋದು. ಇವು ಎರಡೂ ಸಹ ಬಿಗ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗೆ ಎರಡು ಸಾಫ್ಟ್ವೇರ್ ಒಂದೇನೆ, ಯಾವುದೇ ಥರದಂಥ ಡಿಫ್ರೆನ್ಸ್ ಇರೋದಿಲ್ಲ. ನೀವು 5 ವರ್ಷ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದಾಗ NX ಸಾಫ್ಟ್ವೇರ್ ಸುಪೀರಿಯರ್ ಅನಿಸುತ್ತೆ. ಯಾಕೆಂದರೆ ಸಾಲಿಡ್ ವರ್ಕ್ಸ್ ಬಂದು ಮಾಡಲಿಂಗ್ ಸಾಫ್ಟ್ವೇರ್, ಇದರಲ್ಲಿ ಸಿಮ್ಯುಲೇಷನ್ ಮಾಡ್ಬೋದು ಅಷ್ಟೇ. NX CAD ಬಂದು PLM ಸಾಫ್ಟ್ವೇರ್, ಇದರಲ್ಲಿ ಕಂಪ್ಲೀಟ್ ಇಂಡಸ್ಟ್ರಿ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ನಾವು ನಿಮಗೆ NX CADನ ಡೆಲ್ ಕ್ಯಾಂಪ್ ಸಾಫ್ಟ್ವೇರಲ್ಲಿ ಸಹ ಹೇಳ್ಕೊಡ್ತೀವಿ, ಪವರ್ ಮಿಲ್ಲಲ್ಲೂ ಸಹ ನಾವು ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ನಿಮಗೆ ಸಣ್ಣ ಪಾರ್ಟ್ಸ್ ನಿಮಗೆ ತೋರಿಸ್ತೀನಿ. ಒಂದು VMC ಪಾರ್ಟು, ಇದನ್ನು VMC ಪ್ರೋಗ್ರಾಮಿಂದ ಮಾಡಿರೋದು. ಪ್ರೋಗ್ರಾಮ್ನ ಡೆಲ್ ಕ್ಯಾಂಪ್ ಸಾಫ್ಟ್ವೇರಲ್ಲಿ ಮಾಡಿದ್ದಾರೆ. ಅದು NX CADನ ಯೂಸ್ ಮಾಡಿಕೊಂಡು ಮಾಡಿರೋದು. NX ಸಾಫ್ಟ್ವೇರ್ ನಮ್ಮಲ್ಲಿ NXtron ಇರುತ್ತೆ, ಅದರಲ್ಲಿ ಸಿಮ್ಯುಲೇಷನ್ ಮಾಡ್ತಾ ಹೋಗ್ತಾರೆ. NX ಒಂದು ಮಾಡಲಿಂಗ್ ಸಾಫ್ಟ್ವೇರು, ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. NX ಅಲ್ಲಿ ಮಾಡಲಿಂಗ್, ಪ್ರೋಗ್ರಾಮಿಂಗ್, ಸಿಮ್ಯುಲೇಷನ್ಸ್ ಸಹ ಇರುತ್ತೆ. ಮಾಡಲಿಂಗ್ ಅಂದರೆ CAD ಇರುತ್ತೆ, ಪ್ರೋಗ್ರಾಮಿಂಗ್ CAM ಇರುತ್ತೆ, ಸಿಮ್ಯುಲೇಷನ್ ಅಂದರೆ ನೆಕ್ಸ್ಟ್ರಾನ್ ಇರುತ್ತೆ. ಇದರಲ್ಲಿ CAD, CAM, ನೆಕ್ಸ್ಟ್ರಾನ್ ಎಲ್ಲವೂ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸಾಲಿಡ್ ವರ್ಕ್ಸ್ ಬಂದು CAD ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಇದರಲ್ಲಿ ಈ ಎರಡಕ್ಕೂ ಡಿಫ್ರೆನ್ಸ್ ಅಂತ ಬಂದರೆ ಇಷ್ಟೇನೇ ಇರೋದು. NX ಸಾಫ್ಟ್ವೇರಲ್ಲಿ ಮೋಲ್ಡ್ ಸಹ ಇರುತ್ತೆ, ದೊಡ್ಡ ಕಮ್ಯಾಂಡ್ಸ್ ಇರುತ್ತೆ. ಸಾಲಿಡ್ ವರ್ಕ್ಸ್ನಲ್ಲಿ ಅಂತ ಅಷ್ಟಾಗಿ ಕಮ್ಯಾಂಡ್ಸು ಮತ್ತು ಮೋಡ್ಸು ಅಷ್ಟೊಂದು ಇರೋದಿಲ್ಲ. ಬಿಗಿನರ್ಸ್ ಅಥವಾ ಫ್ರೆಶರ್ಸ್ಗೆ ಯಾವುದೇ ಡಿಫ್ರೆನ್ಸ್ ಸಹ ನಿಮಗೆ ಇರೋದಿಲ್ಲ. ಯಾವುದು ಚೂಸ್ ಮಾಡಬೇಕು ಅಂದರೆ ಇಂಡಸ್ಟ್ರಿಯಲ್ಲಿ ಯಾವುದು ಹೆಚ್ಚಿಗೆ ಯೂಸ್ ಮಾಡ್ತೀರಾ ಅಂತ ನೋಡಿಕೊಂಡು ನಾವು ಚೂಸ್ ಮಾಡಬೇಕಾಗುತ್ತೆ. ಯಾವುದು ಹೆಚ್ಚಿಗೆ ಯೂಸ್ ಮಾಡ್ತಿದ್ರೆ ಅಂದರೆ ಸಾಲಿಡ್ ವರ್ಕ್ಸ್ನ ಈಗ ಪ್ರೆಸೆಂಟ್ಲಿ ಟ್ರೆಂಡ್ಲಿ ಆಗಿ ನಾವು ಯೂಸ್ ಮಾಡ್ತಾ ಇರೋದು. ಯಾಕೆಂದರೆ ಇದರಲ್ಲಿ ಜಾಬ್ ಅಪ್ಡೇಟ್ಸ್ ನಾವು ತಿಂಗಳಿಗೆ ನೋಡಿದಾಗ ನಮಗೆ 200 ಜಾಬ್ಸಲ್ಲಿ 150 ಜಾಬ್ಸ್ ಬಂದು ಸಾಲಿಡ್ ವರ್ಕ್ಸ್ನವರೇ ಕೇಳ್ತಾ ಇರ್ತಾರೆ. ಬರೀ 50 ಮಾತ್ರ NX ವರ್ಕ್ಸ್ನ ಕೇಳ್ತಾರೆ. ಮತ್ತು ಸಾಲಿಡ್ ವರ್ಕ್ಸ್ ಸ್ಯಾಲ್ರಿ NX ಸ್ಯಾಲ್ರಿಗಿನ ಸ್ವಲ್ಪ ಕಡಿಮೆ ಇರುತ್ತೆ. NX ಸ್ಯಾಲ್ರಿ ಬಂದು ಸಾಲಿಡ್ ವರ್ಕ್ಸ್ಗಿನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಫ್ರೆಶರ್ಸ್ಗೆ NX CAD ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ, ಆದರೆ NX CADಗೆ ಜಾಬ್ ಆಪರ್ಚುನಿಟಿ ಕಡಿಮೆ ಇರುತ್ತೆ, ಸ್ಯಾಲ್ರಿ ಜಾಸ್ತಿ ಇರುತ್ತೆ. ವಿಕ್ಟೋರಿಯಾ ಟೂಲ್ಸ್ನವರು NX CAD ಅವರನ್ನೇ ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 20-22 ಸಾವಿರದವರೆಗೂ ಇರುತ್ತೆ. ಸಾಲಿಡ್ ವರ್ಕ್ಸ್ ಬಂದು 15-16 ಸಾವಿರವರೆಗೂ ಇರುತ್ತೆ. ಈ ಎಲ್ಲ ಡೀಟೇಲ್ಸ್ ನಿಮಗೆ ಯಾರೂ ಕೊಡೋದಿಲ್ಲ. RVM CAD 25 ವರ್ಷದಿಂದ CADನ ಟೀಚ್ ಮಾಡಿಕೊಂಡು ಬಂದಿದ್ದೀವಿ. ಈ ಎಲ್ಲ ಇನ್ಫಾರ್ಮೇಷನ್ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಇರೋದ್ರಿಂದ ಸಹ ಅದರಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ಗೊತ್ತಿದೆ. ನಾವು 16,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಪ್ಲೇಸ್ಮೆಂಟ್ ಮಾಡಿಸಿದ್ದೀವಿ. ಆದ್ದರಿಂದ ನಮಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ಸ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಿಂದ ಅದು ನಿಮಗೆ ವ್ಯಾಲ್ಯೂಬಲ್ ಅಂತ ನಾನು ನಿಮಗೆಲ್ಲ ಇದನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ನಾನು ನಿಮಗೆ.
NX ಲೈಸೆನ್ಸ್ ಬಂದು ಇದು ನಿಮಗೆ 16 ರಿಂದ 18 ಲಕ್ಷ ಇರುತ್ತೆ. ಆದರೆ ಸಾಲಿಡ್ ವರ್ಕ್ಸ್ ಬಂದು ಡಸಾಲ್ಟ್ ಸಿಸ್ಟಮ್ ಬ್ರ್ಯಾಂಡ್ ಆದರೆ NX ಬಂದು ಸೈಮನ್ಸ್ ಬ್ರ್ಯಾಂಡು. ಡಸಾಲ್ಟ್ ಸಿಸ್ಟಮ್ ಅವರು ಇಂಡಿಯಾದ ರೈಫಲ್ ಏರ್ಕ್ರಾಫ್ಟ್ನ ಮಾಡಿದ್ದಾರೆ. ಸೈಮನ್ಸ್ನವರು ಮೈಕ್ರೋವೇವ್ ಕಾರ್ ಮೈಕ್ರೋವೇವ್ ಚಿಪ್ನ ಸಹ ಮಾಡಿದ್ದಾರೆ. ಇವೆರಡೂ ಸಹ ಬಿಗ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಬಿಗಿನರ್ಸ್ಗೆ ಎರಡು ಸಾಫ್ಟ್ವೇರ್ಗಳು ಒಂದೇನೇ ಆಗಿರುತ್ತೆ, ಯಾವುದೇ ಥರದಂಥ ಡಿಫ್ರೆನ್ಸ್ ಇರೋದಿಲ್ಲ ನಿಮಗೆ. ನೀವು 5 ರಿಂದ 6 ವರ್ಷ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದಾಗ NX ಸಾಫ್ಟ್ವೇರ್ ನಿಮಗೆ ಸುಪೀರಿಯರ್ ಅನಿಸುತ್ತೆ. ಯಾಕೆಂದರೆ ಸಾಲಿಡ್ ವರ್ಕ್ಸ್ ಬಂದು ಮಾಡಲಿಂಗ್ ಸಾಫ್ಟ್ವೇರು, ಸಿಮ್ಯುಲೇಷನ್ ಮಾಡಬೇಕು. NX CAD ಬಂದು PLN ಸಾಫ್ಟ್ವೇರು, ಇದರಲ್ಲಿ ಕಂಪ್ಲೀಟ್ ಇಂಡಸ್ಟ್ರಿ ಸೊಲ್ಯೂಷನ್ ಬರ್ತಾ ಹೋಗುತ್ತೆ. ಆವಾಗ NX CAD ಅಲ್ಲಿ ಡೆಲ್ಕ್ಯಾಮ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಕಲಿಸ್ತಾ ಹೋಗ್ತೀವಿ. ಪವರ್ ಮಿಲ್ನ ಯೂಸ್ ಮಾಡ್ಕೊಂಡು ಸಹ ನಾನು ನಿಮಗೆ ಕಲಿಸ್ತಾ ಹೋಗ್ತೀವಿ. ನಿಮಗೆ ಸಣ್ಣ ಪುಟ್ಟ ಪಾರ್ಟ್ಸ್ ತೋರಿಸ್ತೀನಿ. ಇದು ಒಂದು VMC ಪಾರ್ಟ್. ಇದನ್ನು VMC ಪ್ರೋಗ್ರಾಮಿಂದ ಮಾಡಿರೋದು. VMC ಪ್ರೋಗ್ರಾಮ್ನ ಡೆಲ್ಕ್ಯಾಮ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು NX CAD ಯೂಸ್ ಮಾಡಿಕೊಂಡು ಸಹ ಮಾಡಿದ್ದಾರೆ. ಇದನ್ನು NX ಸಾಫ್ಟ್ವೇರ್ನಲ್ಲಿ ನೆಸ್ಟ್ರಾನ್ ಇರುತ್ತೆ, ಇದರಲ್ಲಿ ಸಿಮ್ಯುಲೇಷನ್ ಸಹ ಮಾಡ್ತಾರೆ. NX ಒಂದು ಮಾಡಲಿಂಗ್ ಸಾಫ್ಟ್ವೇರ್. ಇದು ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. NX ಅಲ್ಲಿ ಮಾಡಲಿಂಗ್, ಪ್ರೋಗ್ರಾಮಿಂಗ್, ಸಿಮ್ಯುಲೇಷನ್ ಸಹ ಇರುತ್ತೆ. ಮಾಡಲಿಂಗ್ ಅಂದರೆ ಅದರಲ್ಲಿ CAD ಇರುತ್ತೆ, ಪ್ರೋಗ್ರಾಮಿಂಗ್ ಕ್ಯಾಮ್ ಇರುತ್ತೆ, ಸಿಮ್ಯುಲೇಷನ್ ಅಂದರೆ ನೆಸ್ಟ್ರಾನ್ ಇರುತ್ತೆ. ಇದರಲ್ಲಿ CAD, ಕ್ಯಾಮ್, ನೆಸ್ಟ್ರಾನ್ ಕಂಪ್ಲೀಟ್ ಓಲ್ ಇದ್ರ ಸಾಫ್ಟ್ವೇರಲ್ಲಿ ಇನ್ಕ್ಲೂಡ್ ಆಗೋಗಿರುತ್ತೆ. ಸಾಲಿಡ್ ವರ್ಕ್ ಬಂದು CAD ಮಾತ್ರ ಲಿಮಿಟೆಡ್ ಆಗಿರುತ್ತೆ, ಇಷ್ಟೇ ಡಿಫ್ರೆನ್ಸ್ ಇರೋದ್ರಲ್ಲ. ಇದರಲ್ಲಿ NX ಸಾಫ್ಟ್ವೇರಲ್ಲಿ ಮೋಲ್ಡ್ ಇರುತ್ತೆ, ದೊಡ್ಡ ದೊಡ್ಡ ಕಮ್ಯಾಂಡ್ಸ್ ಇರುತ್ತೆ ಅಷ್ಟೇ. ಸಾಲಿಡ್ ವರ್ಕ್ಸ್ನ ನೋಡ್ಕೊಂಡ್ರೆ NXಗಿನ್ನ ಕಡಿಮೆ ಕಮ್ಯಾಂಡ್ಸ್, ಕಡಿಮೆ ಮೋಲ್ಡ್ಸ್ ಇರುತ್ತೆ. ಬಿಗಿನರ್ಸ್ಗೂ ಫ್ರೆಷರ್ಸ್ಗೂ ಯಾವುದೇ ಥರದ ಅಂತ ಡಿಫ್ರೆನ್ಸ್ ಇರೋದಿಲ್ಲ. ಯಾವುದು ಚೂಸ್ ಮಾಡಬೇಕು ಅಂದರೆ ಇಂಡಸ್ಟ್ರಿಯಲ್ಲಿ ಯಾವುದು ಹೆಚ್ಚಿಗೆ ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ ನೋಡಿಕೊಂಡು ಸಹ ನಾವು ಇದನ್ನು ಕೋರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಯಾವ್ದು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಸಾಲಿಡ್ ವರ್ಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಜಾಬ್ ಅಪ್ಡೇಟ್ಸ್ ಅಂತ ನಾವು ನೋಡಿದಾಗ 200 ಜಾಬ್ಸಲ್ಲಿ 150 ಜಾಬ್ಸು ಸಾಲಿಡ್ ವರ್ಕ್ಸ್ ಅವ್ರದ್ದೇ ಆಗಿರುತ್ತೆ. ಇನ್ನು 50 ಜಾಬ್ಸ್ ಮಾತ್ರ UGNX ಅವ್ರದ್ದಾಗಿರುತ್ತೆ. ಮತ್ತು ಸಾಲಿಡ್ ವರ್ಕ್ ಸ್ಯಾಲ್ರಿ ಸಹ ಕಡಿಮೆ ಇರುತ್ತೆ. NX ಸ್ಯಾಲ್ರಿ ಬಂದು ಜಾಸ್ತಿ ಇರುತ್ತೆ. ಫ್ರೆಷರ್ಸ್ಗೆ ನಾವು NX CAD ಮಾಡಬೇಡಿ ಅಂತ ಹೇಳೋಲ್ಲ, ಆದರೆ NX CADಗೆ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ, ಆದರೆ ಸ್ಯಾಲ್ರಿ ಮಾತ್ರ ಜಾಸ್ತಿ ಇರುತ್ತೆ. ವಿಕ್ಟೋರಿಯಾ ಟೂಲ್ಸ್ನವರು ಎಲ್ಲ NX CAD ಅವ್ರನ್ನೇ ಸೇರಿಸ್ಕೊಂಡಿದ್ದಾರೆ. ಎಲ್ಲ ಸ್ಯಾಲ್ರಿ ಬಂದು ಸ್ಟಾರ್ಟಿಂಗು 25,000 ಮೇಲೆ ಇರುತ್ತೆ, ಆದರೆ ಸಾಲಿಡ್ ವರ್ಕ್ಸ್ ಬಂದು 20,000 ಮೇಲೆ ಇರುತ್ತೆ. ಈ ಡೀಟೇಲ್ಸ್ ನಿಮಗೆ ಯಾರೂ ಸಹ ಕೊಡೋದಿಲ್ಲ. RVM CAD 25 ವರ್ಷದಿಂದ CADನ ಟೀಚ್ ಮಾಡ್ಕೊಂಡು ಬಂದಿದ್ದೀವಿ. ಈ ಎಲ್ಲ ಇನ್ಫಾರ್ಮೇಷನ್ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಇರೋದ್ರಿಂದ, ಅದರಲ್ಲಿ ವರ್ಕ್ ಮಾಡಿರೋ ಆಗಿರೋದ್ರಿಂದ ನಾವು 16,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಆದ್ದರಿಂದ ಈ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ವ್ಯಾಲ್ಯೂಬಲ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ. NX ಲೈಸೆನ್ಸ್ ಬಂದು ನಿಮಗೆ 16 ರಿಂದ 18 ಲಕ್ಷವರೆಗೂ ಇರುತ್ತೆ. ಸಾಲಿಡ್ ವರ್ಕ್ ಲೈಸೆನ್ಸ್ ಬಂದು 2 ರಿಂದ 3 ಲಕ್ಷವರೆಗೂ ಇರುತ್ತೆ. ಆಟೋಕ್ಯಾಡ್ ಬಂದು 70,000ವರೆಗೂ ಇರುತ್ತೆ. ಈ ಎಲ್ಲ ಸಾಫ್ಟ್ವೇರ್ನ ಒರಿಜಿನಲ್ ರೇಟ್ ಇದು. ಸ್ಟೂಡೆಂಟ್ಸ್ಗೆ ಫ್ರೀ ವರ್ಷನ್ ಸಿಗುತ್ತೆ, ಕ್ರ್ಯಾಕ್ ವರ್ಷನ್ಸ್ ಸಹ ಸಿಗುತ್ತೆ. ಆದರೆ ಇಂಡಸ್ಟ್ರಿ ಅವರು ಕಂಪ್ಲೀಟ್ ಲೈಸೆನ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅವರು ಅವಾಗ 17 ರಿಂದ 18 ಲಕ್ಷ ಕೊಟ್ಟೆ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅವಾಗ ಇಂಡಸ್ಟ್ರಿಯವರು 2-3 ಕಂಪ್ನಿ ಟೈ ಅಪ್ ಮಾಡಿಕೊಂಡು NX ಸಾಫ್ಟ್ವೇರ್ನ ಪರ್ಚೇಸ್ ಮಾಡೋಕೆ ಹೋಗೋದಿಲ್ಲ, ಎಲ್ಲರೂ ಸಾಲಿಡ್ ವರ್ಕ್ಸ್ನೇ ಯೂಸ್ ಮಾಡ್ತಾ ಹೋಗ್ತಾರೆ. ಇದು ಇಂಡಸ್ಟ್ರಿಯಲ್ಲಿನ ರಿಯಾಲಿಟಿ. ವಿಕ್ಟೋರಿಯಾ ಟೂಲ್ಸ್ ಅವರು, ಮಾರುತಿ ಸುಜುಕಿ ಅವರಾಗಿರ್ಬೋದು, ಎಲ್ಲ ಕ್ರಿಯೋ NX CADನ ಯೂಸ್ ಮಾಡ್ತಾ ಇದ್ದಾರೆ. ಫಂಕ್ಷನಾಲಿಟಿ ಜಾಸ್ತಿ ಇರುತ್ತೆ, ಆವಾಗ ಪರ್ಚೇಸಿಂಗ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆದರೂ ಇವರೆಲ್ಲ ಸಾಲಿಡ್ ವರ್ಕ್ಸ್ನಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನೇ ಇವರು ಹೈರ್ ಮಾಡ್ಕೊತಾ ಹೋಗ್ತಾರೆ. ಫ್ರೆಷರ್ಸ್ನ ಡೈರೆಕ್ಟಾಗಿ ಯಾರೂ ಸಹ ಹೈರ್ ಮಾಡ್ಕೊಳೋದಿಲ್ಲ. ಈ ಕಡೆ ಮಾರುತಿ ಸುಜುಕಿ ಅವರಾಗಿರ್ಬೋದು, ಹ್ಯುಂಡೈ ಆಗಿರ್ಬೋದು, ಮರ್ಸಿಡೀಸ್ ಆಗಿರ್ಬೋದು, ಯಾರೂ ಸಹ ಫ್ರೆಷರ್ಸ್ನ ಹೈರ್ ಮಾಡ್ಕೊಳ್ಳೋದಿಲ್ಲ. ಸಾಲಿಡ್ ವರ್ಕ್ಸ್ ಮಾಡೋರಿಗೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಆದರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದರೆ, ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಂಡಿರಬೇಕು, ಬೇಸಿಕ್ ಐಡಿಯಾಸ್ ಇರಬೇಕು, ಆವಾಗ ಮಾತ್ರ ನಿಮಗೆ ಫ್ರೆಷರ್ಸ್ ಆಗಿ NX CADಲ್ಲಿ ಜಾಬ್ ಸಿಗ್ತಾ ಹೋಗುತ್ತೆ. ವಿಕ್ಟೋರಿಯಾ ಟೂಲ್ಸಲ್ಲಿ ನಾವು ಒಂದು ಇಂಟರ್ವ್ಯೂನಲ್ಲಿ 5 ರಿಂದ 6 ಇಂಟರ್ವ್ಯೂ ಆಗದೇ ಇದ್ದರೆ 5 ರಿಂದ 6 ಇಂಟರ್ವ್ಯೂ ಸಹ ನಾವು ಕೊಡಿಸಿದ್ದೀವಿ. ಸಾಲಿಡ್ ವರ್ಕ್ಸ್ ಮಾಡಿ 2 ವರ್ಷ ಆದಮೇಲೆ NX CADನ ಮಾಡಬಹುದು. ನಿಮ್ಮ ಫುಲ್ ಲೈಫ್ ಸಾಲಿಡ್ ವರ್ಕ್ಸಲ್ಲೇ ಕೂರೋ ಹಾಗೇನಿಲ್ಲ. ನೀವು ಅಪ್ಗ್ರೇಡ್ ಆಗಿ ಇನ್ನೂ ಹೆಚ್ಚಿಗೆ ಸ್ಯಾಲ್ರಿನ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೋದು. ಸೊ NX ಮಾಡಿ, NX ಕ್ಯಾಮ್ನ ಮಾಡಿ, NX CS ಮಾಡ್ತಾ ಇದ್ರೆ 10 ವರ್ಷದ ಒಳಗೆ ಒಂದು ತಿಂಗಳಿಗೆ 1 ಲಕ್ಷ ಪ್ಯಾಕೇಜ್ ಸಹ ನೀವು ತಗೊಳ್ತಾ ಹೋಗ್ಬೋದು. ಇದು 100% ಗ್ಯಾರಂಟಿ ನಾವು ಕೊಡ್ತಾ ಇದ್ದೀನಿ. ನೀವು ಎಲ್ಲ ಕಾನ್ಸೆಪ್ಟ್ಸ್ ಇನ್ಫಾರ್ಮೇಷನ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ. ನಾನು NX ಮಾಡಬೇಡಿ ಅಂತ ಹೇಳೋದಿಲ್ಲ, NX CAD ಮಾಡಿ, ಎರಡಲ್ಲೂ ಜಾಬ್ಸ್ ಇದೆ. ನಿಮಗೆ ಎರಡೂ ಸಾಫ್ಟ್ವೇರ್ ಸಹ ಚೆನ್ನಾಗಿರುತ್ತೆ. ಕ್ರಿಯೋ ಮತ್ತು ಕ್ಯಾಟಿಯಾ. ನಾವು ಕ್ಯಾಟಿಯಾದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಇದನ್ನು ಮಾಡಬೇಡಿ ಅಂತ, ಯಾಕಂದರೆ ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಇರೋದಿಲ್ಲ. ಕ್ರಿಯೋದಲ್ಲಿ ಇದೆ, ಸಾಲಿಡ್ ವರ್ಕ್ಸಲ್ಲಿ ಇದೆ, ಯಾಕಂದರೆ ಈಗಿನ ಟ್ರೆಂಡ್ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ. ಕ್ರಿಯೋ ಮಾಡ್ತೀರಾ ಅಂದರೆ ಇದು ನಿಮ್ಮ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಟ್ರೈ ಮಾಡಿ, ನಿಮಗೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. CAD ಡಿಸೈನ್ ನಿಮಗೆ ಬಹು ಮುಖ್ಯವಾಗಿ ಗೊತ್ತಿರಬೇಕು. 3D ಬಿಲ್ಡಿಂಗಿಗೆ ಸಾಲಿಡ್ ವರ್ಕ್ ಮಾತ್ರ ಬೆಸ್ಟ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. NX ಮತ್ತು ಸಾಲಿಡ್ ವರ್ಕ್ ಎರಡೂ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡ್ತೀವಿ. ಫ್ರೆಷರ್ಸ್ಗೆ ಸಾಲಿಡ್ ವರ್ಕ್ಸ್ನ ನಾವು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ, ಯಾಕಂದರೆ ಇದೆರಡು ಒಳ್ಳೆ ಸಾಫ್ಟ್ವೇರೇ. ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ. ಸಾಲಿಡ್ ವರ್ಕ್ಸ್ ಮಾಡಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿ, 2 ವರ್ಷ ಆದಮೇಲೆ ನೀವು NXನ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು.